ಎಲ್ಲರಿಗೂ ನಮಸ್ಕಾರ. ಆರೋಗ್ಯವೇ ಸಿರಿ ಸಂಪತ್ತು ಚಾನೆಲ್ನಿಂದ ಮಾತಾಡ್ತಾ ಇರೋದು. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ಕಂಕಳಲ್ಲಿ ಬೆವರು ಮತ್ತು ದುರ್ವಾಸನೆ ಇಂದ ಕೂಡಿರ್ತೈತಿ. ಹಲವಾರು ಮಂದಿಗಿರ್ತೈತಿ, ತುಂಬ ಜನರ ಮಂದಿಗಿರ್ತೈತಿ. ಒಬ್ಬೊಬ್ಬರಿಗೆ ಇರ್ತೈತಿ, ಒಬ್ಬೊಬ್ಬರಿಗೆ ಇರಲ್ಲ. ಅದಕ್ಕೆ ಅಂಡರ್ ಆರ್ಮ್ಸ್ ಬೆವರಿಂದ ಈ ಬೇಸಿಗೆ ಕಾಲದಲ್ಲಿ ಅಂತೂ ಬೆವರು ಸಿಕ್ಕಾಪಟ್ಟೆ ಬರೋದ್ರಿಂದ ದುರ್ವಾಸನೆಯೂ ಬರ್ತೈತಿ. ಅದಕ್ಕೆ ಬರೋದಕ್ಕೆ ಏನು ಕಾರಣ ಎಂಬುದಾಗಿ ಕಾರಣ ಮತ್ತು ಮನೆಮದ್ದುಗಳನ್ನು ಹೇಳ್ಕೊತ ಹೋಗ್ತೀನಿ ರೀ. ಮೊದಲನೇದಾಗಿ ಏನು ಮಾಡ್ಬಿಡ್ತಾರೆ ಅಂತ ಕಾರಣ ಅಂತ ತಿಳ್ಕೊಂಡ್ರೆ, ಅಂಡರ್ ಆರ್ಮ್ಸ್ದು ಸ್ಮೆಲ್ ಬರ್ತೈತಿ. ಕೆಲವು ಜನ ಬಾಜು ಕೂತ್ಕೊಂಡ್ರು ಯಾವಾಗ ಎದ್ದು ಹೋಗ್ತೇವಪ್ಪ ಅಂತಂದು ಎದ್ದು ಹೋಗೋಕ್ಕೂ ನಮ್ಗೆ ಒಂದೊಂದ್ಸಲ ಮುಜುಗರ ಆಗ್ತಿರ್ತೈತಿ. ಆ ಟೈಮ್ನಾಗ ನಮ್ಗೆ ಬರ್ತೈತೆ ಇಲ್ಲ ಅಂತ ಫ್ರೆಂಡ್ಸ್ ಫಸ್ಟು ನಾವೆಲ್ಲ ತಿಳ್ಕೊಬೇಕು. ಆ ಬೆವರು ಬರೋದ್ರಿಂದ ನಮ್ಗೆ ಏನೇನೆಲ್ಲ ಕಾರಣಗಳು, ಯಾವ ಟೈಟಾಗಿ ಬಟ್ಟೆ ಹಾಕೋದ್ರಿಂದ ಬರ್ತೈತಿ, ಭಾಳ ನೀವು ಆಮೇಲೆ ಮತ್ತೆ ಅದು ಅಂಡರ್ ಆರ್ಮ್ಸ್ ಎಲ್ಲ ಹೇರ್ಸ್ ಇರ್ತಾವೆ, ಅವನ್ನೆಲ್ಲ ರಿಮೂವ್ ಮಾಡಿ ಸ್ವಚ್ಛವಾಗಿ ಇಟ್ಕೋಬೇಕು. ಅವಾಗವಾಗ ಬಟ್ಟೆಯನ್ನು ಬದಲಾಯಿಸ್ಬೇಕು. ಆಮೇಲೆ ಕೆಲವೊಂದು ಟೀ, ಕಾಫಿ, ಆಮೇಲೆ ಮತ್ತು ಕೋಲ್ಡ್ ಡ್ರಿಂಕ್ಸು, ಆಮೇಲೆ ಕರಿದ ಪದಾರ್ಥಗಳನ್ನು ಹೆಚ್ಚಾಗಿ ಅವಾಯ್ಡ್ ಮಾಡಬೇಕು. ಆಮೇಲೆ ಧೂಮಪಾನಗಳನ್ನು ಸೇವಿಸಬಾರ್ದು ಆದಷ್ಟು. ಆಮೇಲೆ ಹೆಚ್ಚು ಏನು ಮಾಡಿಬಿಡ್ತಾರೆ, ಹೊರಗಡೆ ಎಲ್ಲ ಬೇಕ್ರಿ ಐಟಮ್ಸು ಅವನ್ನೆಲ್ಲನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅಂದಾಗ ಮಾತ್ರ ಸ್ವಲ್ಪ ನಮ್ಗೆ ಬೆವರಿಂದ ಸ್ಮೆಲ್ಲು, ಅದು ಬ್ಯಾಕ್ಟೀರಿಯಾದಿಂದ, ಅದು ಬೆವರು ಬರೋದು ಬೆವರು ಅಷ್ಟೇ ಅಲ್ಲ, ಅದು ಬ್ಯಾಕ್ಟೀರಿಯಿಂದ ಬೆವರು ಹೋಗಿ ಇದು ಬ್ಯಾಕ್ಟೀರಿಯಿಂದ ಕೂಡಿರ್ತೈತಿ. ಅದು ಕೆಟ್ಟ ಸ್ಮೆಲ್ ಬರ್ತಿರ್ತೈತಿ. ಕೆಲವು ಆರೋಗ್ಯ ಪರಿಸ್ಥಿತಿಗಳಿಂದ ದಿನನಿತ್ಯ ಬಟ್ಟೆಗಳನ್ನು ಯಾರೂ ಒಬ್ಬೊಬ್ಬರು ಬದಲಾಯಿಸಂಗೇ ಇಲ್ಲ. ಆಮೇಲೆ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸಿಂದ, ಹಾರ್ಮೋನ್ಗಳ ವ್ಯತ್ಯಾಸದಿಂದನೂ ನಮ್ಗೆ ಕೆಲವು ಅದನ್ನು ಸ್ವೆಟ್ಟಿಂಗ್ ಬರೋದು, ಕೆಟ್ಟ ವಾಸನೆ ಬರೋದು, ಆಮೇಲೆ ಮತ್ತೆ ಸ್ವೆಟ್ಟಿಂಗ್ ಬರೋದು ಅಂದರೆ ಬೆವರು ಬರೋದು, ಅದೆಲ್ಲ ಆಗ್ತೈತಿ. ಅದೆಲ್ಲ ಆಗಕ್ಕೆ ಮುಂದೆ ನಾನು ಏನು ಮನೆಮದ್ದುಗಳನ್ನು ಮಾಡ್ಬೋದು ಎಂಬುದಾಗಿ ಹೇಳ್ಕೊತೀನಿ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತಂದ್ರೆ, ಸಡಿಲವಾದ ಸ್ವಲ್ಪ ಆದಷ್ಟು ಬಟ್ಟೆಗಳನ್ನು ಟೈಟ್ ಆಗಿದ್ದನ್ನು ಹಾಕೋಬಾರ್ದು. ಸ್ವಲ್ಪ ಸಡಿಲಿರಬೇಕು, ಅಗದಿ ಫಿಟ್ಟಿಂಗ್ ಇರಬಾರ್ದು. ಸ್ವಲ್ಪ ಸಡಿಲವಾದ ಹಾಕೋಣದ್ರಿಂದ ಏನಾಗ್ತೈತಿ, ಟೈಟ್ ಅಂದರೆ ಸ್ವೆಟ್ಟಿಂಗ್ ಗಾಳಿ ಆಡ್ತೈತಿ. ಆ ಗಾಳಿ ಆಡೋದ್ರಿಂದ ನಮ್ಗೆ ಸ್ವಲ್ಪ ಇದಾಗ್ತೈತಿ. ಆಮೇಲೆ ಹೆಚ್ಚು ಏನು ಮಾಡ್ಬಿಡ್ತಾರೆ ಅಂದರೆ ಜನ, ಅವು ಹೇರ್ಸನ್ನ ರಿಮೂವ್ ಮಾಡ್ಕೊಳೋದೇ ಇಲ್ಲ. ಕಂಕಳಲ್ಲಿ ಇರುವಂಥ ಹೇರ್ಸು ಅವನ್ನ ರಿಮೂವ್ ಮಾಡ್ಕೋಬೇಕು. ಅವಾಗವಾಗ ವಾರಕ್ಕೊಂಬರ್ತಿ ಅವನ್ನ ರಿಮೂವ್ ಮಾಡಿಕೊಂಡು ಅದನ್ನು ತೆಗೆದುಕೊಂಡು ಅವನ್ನ ಹೇರ್ಸ್ನ ತೆಗೆದು ಅದಕ್ಕೆ ಸ್ಕ್ರಬ್ ಮಾಡಿ, ಸ್ವಲ್ಪ ಏನಾದರೂ ಒಂದು ಇದರಿಂದ ನಾವು ನೈಟ್ ಕ್ರೀಮ್ ಆಗಲಿ ಯಾವುದರ ಕ್ರೀಮಿಂದ ಸ್ವಲ್ಪ ಸ್ಕ್ರಬ್ ಮಾಡಿಕೊಂಡು ಸ್ವಲ್ಪ ಅಪ್ಲೈ ಮಾಡಿ ಅದರಿಂದ ಹಚ್ಕೊಂಡು ಹಂಗೆ ಬಿಡೋದ್ರಿಂದ ಇದಾಗ್ತೈತಿ. ಅದರಿಂದ ನಮ್ಗೆ ಏನು ಸ್ಮೆಲ್ ಬರ್ತೈತಡಿಪ್ಪ ಪರ್ಫ್ಯೂಮ್ ಹಾಕೊಳ್ಳೋದು ಅಂದ್ರೆ, ಅದು ಕ್ಷಣ ಮಾತ್ರ ಫ್ರೆಂಡ್ಸ್ ಬರೋದು. ಆ ಕ್ಷಣ ಮಾತ್ರ ಅಷ್ಟೇ ಇರ್ತೈತಿ. ಅದರಿಂದ ಬೇಕಾದ್ರೆ ನೀವು ನೋಡಿರಿ, ಮುಜುಗರದಿಂದ ಕೆಲವು ಜನ ಪರಿಸ್ಥಿತಿಗಳಿಂದ ಕೆಲವು ಜನ ಇದ್ರಿಗೆ ಕುಂತ್ರೂ ಒಬ್ಬೊಬ್ಬರು ಆಮೇಲೆ ಮಾತಾಡೋಣ ಅಂತಂದು ಎದ್ದು ಕಳಿಸೋ ಜನನೂ ಇರ್ತಾರೆ. ಹೀಗಾಗಿ ನೀವು ಅರ್ಥ ಮಾಡ್ಕೊಳ್ರಿ. ಒಳಗಿನ ಎಲ್ಲ ಗಾರ್ಮೆಂಟ್ಸು ಎಲ್ಲ ನೀವು ಒಳಗೇನೇನು ಹಾಕ್ಕೊತೀರಲ್ಲ ಬಟ್ಟೆಗಳನ್ನು ಆದಷ್ಟು ದಿನಾಲೂ ನೀವು ಚೇಂಜ್ ಮಾಡಿರಿ, ಅಂದರೆ ಬಟ್ಟೆ ಬದಲಾಯಿಸ್ಕೊಳ್ರಿ. ಆಮೇಲೆ ಮತ್ತೇನು ಮಾಡ್ಬೇಕು ಅಂದರೆ, ದಿನ ಸ್ನಾನ ಮಾಡಬೇಕು. ಆದಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು. ಪ್ರೈವೇಟ್ ಪಾರ್ಟ್ ಆಯ್ತು, ಯಾವುದೋ ಪಾರ್ಟ್ ಆಯ್ತು, ಇಲ್ಲಿ ಕಂಕಳಲ್ಲಿರೋದು ಪ್ರೈವೇಟ್ ಪಾರ್ಟ್ರೆ. ಇಲ್ಲಿ ಯಾವಾಗಲೂ ಏನು ಮಾಡಬೇಕು, ಸ್ನಾನ ಮಾಡಿದ ತಕ್ಷಣ ಒದ್ದೆಯಿಂದ ಇಟ್ಕೋಬಾರ್ದು. ಒಂದು 2 ನಿಮಿಷ ಬಿಟ್ಟು ಬಟ್ಟೆಗಳನ್ನು ಬದಲಾಯಿಸಬೇಕು ಆದಷ್ಟು. ಆ ಬದಲಾಯಿಸಿದ ಮೇಲೆ ಏನು ಮಾಡಬೇಕು, ಬದಲಾಯಿಸಿ ಒಂದು ಸ್ವಚ್ಛವಾಗಿ ಸ್ವಲ್ಪ ಸ್ವೆಟ್ಟಿಂಗಿಂದ ಒರೆಸ್ಕೊಂಡು ಅಲ್ಲಿ ಪೌಡ್ರ್ ಏನಾರು ಅಪ್ಲೈ ಮಾಡಿ, ನೀವು ಆದಷ್ಟು ಪರ್ಫ್ಯೂಮ್ ಉಪಯೋಗಿಸಲ್ದನ ಪೌಡ್ರ್ ಏನಾರು ಅಪ್ಲೈ ಮಾಡಿ ಇದು ಮಾಡಬೇಕು. ಇಲ್ಲಪ್ಪ ನಮ್ಗೆ ಸ್ಮೆಲ್ ಭಾಳ ಐತಿ, ಅದು ಹೋಗ್ತಾನೇ ಇಲ್ಲ ಅಂತ ಎಲ್ಲ ಗೊತ್ತಾಗ್ತೈತೆ ಕೆಲವು ಜನಕ್ಕೆ. ಆವಾಗ ನಾವು ಏನು ಮಾಡಬೇಕು ಅಂದ್ರೆ, ಅಡುಗೆ ಸೋಡಾ ಇರ್ತೈತಿ, ತಿನ್ನೋ ಅಡುಗೆ ಸೋಡಾ. ಅವಾಗ ಏನು ಮಾಡಬೇಕು, 2 ಚಮಚ ತೊಗೋಬೇಕು. ಅದನ್ನ 2 ಟೀ ಸ್ಪೂನ್ ತೊಗೊಂಡು ಅದಕ್ಕೆ ಅರ್ಧ ಹೋಳು ಲಿಂಬೆ ಹಣ್ಣು ಹಾಕಿ ಅದನ್ನ ಕಲಿಸಿ ಒಂದು 15 ನಿಮಿಷ ಸ್ವಲ್ಪ ಸಾವಕಾಶ ಅದನ್ನು ಹಚ್ಕೊತ, ಜೋರು ರಬ್ಬಾಗಿ ಅಲ್ಲ, ಸಾವಕಾಶ ಮೆಲ್ಕಾಸ್ ಅದನ್ನು ಹಚ್ಚಿ ಸ್ವಲ್ಪ ಬಿಟ್ಟು ಒಂದು 10 ನಿಮಿಷ ಬಿಟ್ಟು ಅದನ್ನ ತೊಳ್ಕೊಳೋದ್ರಿಂದನೂ ನಿಮ್ಗೆ ದುರ್ವಾಸನೆ ಅನ್ನೋದು ಹೋಗ್ತೈತಿ ಕಾಲಕ್ರಮೇಣ. ಅದನ್ನು ಮಾಡ್ಕೊತ ಬರ್ಬೇಕು ನೀವು. ಒಂದೇ ಸಲ ಮಾಡಿದೆ ಬಿಟ್ಟೆ ಅನ್ನಂಗಿಲ್ಲ. ಅದನ್ನು ಹಚ್ಚಿ ಸ್ವಲ್ಪ ಸ್ವಚ್ಛಕ್ಕೆ ತೊಳೆದು ಅದನ್ನು 10 ನಿಮಿಷ ಬಿಟ್ಟು ತಣ್ಣೀರಿಂದ ಸ್ವಚ್ಛ ಒರೆಸ್ಕೊಂಡು ತೊಳ್ಕೊಳೋದ್ರಿಂದ ಇದು ಆಗ್ತೈತಿ. ಮತ್ತು ಇಲ್ಲ ನಮ್ಗೆ ಅದು ಇದು ಆಗ್ತೈತಿ, ಒಬ್ರಿಗೆ ನಮ್ಗೆ ಆಗೋದಿಲ್ಲ ಅದು ಅಂದವ್ರಿಗೆ ಅಲೋವೆರಾ ಜೆಲ್ ಇರ್ತೈತಲ್ಲ, ಇಲ್ಲ ನಮ್ಮ ಮನೆ ಮುಂದೆ ಹಚ್ಚಿರ್ತೀವಿ ಪ್ಲ್ಯಾಂಟ್ನಾಗ. ಆ ಪ್ಲ್ಯಾಂಟ್ನಾಗ ತೊಗೊಂಡು ಅದು ಸ್ವಚ್ಛವಾಗಿ ತೊಳೆದು ಅದನ್ನು
ರಬ್ ಮಾಡಿ ಒಂದು 15-20 ನಿಮಿಷ ಇಲ್ಲಾಂದ್ರೆ ಅರ್ಧ ಗಂಟೆ ಇಟ್ಟು ಅದನ್ನು ತೊಳೆಯೋದ್ರಿಂದ ಏನಾಗ್ತೈತಿ ಅಂತಂದ್ರೆ ಅದರಲ್ಲಿರುವ ಬ್ಯಾಕ್ಟೀರಿಯಾಗಳೆಲ್ಲ ಸಾಯ್ತಾವೆ. ಬೆವರಿನ ಮೂಲಕದಿಂದ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗ್ತಾವೆ. ಆ ಬ್ಯಾಕ್ಟೀರಿಯಾ ಎಲ್ಲ ಸಾಯಬೇಕು, ಅವೆಲ್ಲ ಆಗಬೇಕು ಅಂತಂದ್ರೆ ಇದನ್ನು ಹಚ್ಚಿ ಅರ್ಧ ಗಂಟೆ ಬಿಟ್ಟು ತಣ್ಣೀರಿಂದ ತೊಳ್ಕೊಬೇಕು. ಅದು ಆಗಂಗಿಲ್ಲ ಒಬ್ಬೊಬ್ಬರಿಗೆ ಅಂತಂದ್ರೆ ಆಲೂಗಡ್ಡೆ ಇರ್ತೈತಿ, ಅದನ್ನು ರಸ ತೆಗೆದು ಏನು ಮಾಡಬೇಕು ಅಂತಂದ್ರೆ ಅದನ್ನು ರಬ್ ಮಾಡಬೇಕು, ಹಚ್ಕೋಬೇಕು. ಒಂದು ಕಾಟನ್ ಸಹಾಯದಿಂದ ಹಚ್ಕೊಂಡು ಸ್ವಲ್ಪ ತನ ಬಿಟ್ಟು ಅದನ್ನು ತೊಳ್ಕೊಳ್ಳೋದ್ರಿಂದಂದ್ರೂ ನಮ್ಮ ಎಲ್ಲ ಅಂಡರ್ ಆರ್ಮ್ಸ್ ಎಲ್ಲ ಏನೇನು ಇರ್ತಾವಲ್ಲ ಅವೆಲ್ಲ ಬೆವರಿಂದ ವಾಸನೆ ಬರೋದು, ಆಮೇಲೆ ಬೆವರು ಬರೋದು ಹೋಗ್ತೈತಿ. ಹೆಚ್ಚು ನಾನು ಯಾವಾಗಲೂ ಎಲ್ಲ ವಿಡಿಯೋದಾಗೂ ಹೇಳ್ತೀನಿ, ನೀರು ಎಂಬುದಾಗಿ. ನೀರು ಆದಷ್ಟು ಜಾಸ್ತಿ ಕುಡೀರಿ ಫ್ರೆಂಡ್ಸ್. ನೀರು ಎಷ್ಟು ಕುಡಿತೀರಿ ಅಷ್ಟು ನಿಮ್ಗೆ ಬೆವರು ಬರೋದು ಕಡಿಮೆ ಆಗ್ತೈತಿ. ಬೇರೆ ಎಲ್ಲ ನೀವು ಕೋಲ್ಡ್ ಡ್ರಿಂಕ್ಸ ಕುಡಿಬೇಕು, ಎಳ್ನೀರ ಕುಡಿಬೇಕು, ಅದನ್ನು ಕುಡಿಬೇಕು, ಇದನ್ನು ಕುಡಿಬೇಕು ಅಂತ ಹೇಳ್ತಾ ಇಲ್ಲ. ನೀರು ಯಥೇಚ್ಛವಾಗಿ ಸಿಗುವಂಥದ್ದು ಅಂದ್ರೆ ಸಾಧಾರಣವಾಗಿ ಎಲ್ಲರಿಗೂ ಕೈಗೆ ಹಿಡ್ಕೊಂತಂದ್ರೆ ನೀರು. ಆ ನೀರನ್ನು ಜಾಸ್ತಿ ಕುಡೀರಿ, ನಿಮ್ಮ ಬೆವರು ಬರೋದು ಕಡಿಮೆ ಆಕ್ಕೊಂತ ಹೋಗ್ತೈತಿ. ಮತ್ತು ನೀವು ಮನೆ ಒಳಗೆ ಕಂಕಳಲ್ಲಿ ಕೆಟ್ಟ ವಾಸನೆ ಬರ್ತೈತಲ್ಲ ಬೆವರು, ಆ ಟೈಮ್ನಲ್ಲಿ ನೀವು ಅದನ್ನು ಅವಾಗವಾಗ ವಾಶ್ರೂಮ್ ಹೋದಾಗ ಸ್ವಲ್ಪ ಅದನ್ನು ಒಂದು ಟಿಶ್ಯೂ ಪೇಪರ್ನಿಂದ ಸ್ವಲ್ಪ ಸ್ವೆಟಿಂಗನ್ನು ಸ್ವಲ್ಪ ಇದನ್ನು ಮಾಡಿಕೊಂಡು ಒಂದು ಸ್ವಲ್ಪ ಪೌಡ್ರನ್ನ ಅಪ್ಲೈ ಮಾಡಿಕೊಂಡು ವಾಶ್ರೂಮ್ ಹೋದಾಗೊಮ್ಮೆ, ಅಂದರೆ ಹೋದಾಗೊಮ್ಮೆ ಅಲ್ಲ, ಒನ್ ಟೈಮ್ ಮಾತ್ರ ಮಾಡ್ಕೊಂಡು ಬರೋದ್ರಿಂದ ಸ್ವಲ್ಪ ಇದು ಮಾಡ್ಕೋಬೋದು. ಇವನ್ನೆಲ್ಲ ನೀವು ಒಂದು ವಾರ ಮಟ್ಟ ಮಾಡ್ಕೊಂಡು ಬರ್ರಿ ಫ್ರೆಂಡ್ಸ್. ಆದಷ್ಟು ಬೇಗ ನಿಮ್ಗೆ ವಾಸನೆ ಅನ್ನೋದು ಕಡಿಮೆ ಆಗ್ತೈತಿ. ಆದಷ್ಟು ಸಡಿಲವಾದ ಉಡುಪುಗಳನ್ನು ಉಟ್ಕೊಳ್ರಿ. ಆಮೇಲೆ ಮತ್ತೆ ನೀವು ದಿನ ನಾನು ಹೇಳಿದ್ನೆಲ್ಲ ಆ ಥರ ನೀವು ಸ್ನಾನ ಮಾಡಿ ಬಟ್ಟೆಯನ್ನು ಚೇಂಜ್ ಮಾಡ್ಕೊಳೋದ್ರಿಂದ, ವಾರಕ್ಕೊಮ್ಮೆ ಶೇವ್ ಮಾಡೋದ್ರಿಂದ ಅದೆಲ್ಲ ಇದು ಆಗ್ತೈತಿ. ಈ ಥರ ಕೆಟ್ಟ ವಾಸನೆ ಬರ್ತೈತಲ್ಲ, ಮಂದಿ ಮುಜುಗರ ಪಡ್ತಾರೆ, ಬರೋಕ್ಕೂ ಇದರಿಂದ ಮುಂದೆ ಮಾಡ್ತಾರೆ. ನಿಮ್ಮ ಹತ್ರ ಮಾತಾಡೋಕ್ಕೂ ನೋಡೋಕೆ ಚಂದ ಇರ್ತಾರ, ಆದ್ರೆ ಅವ್ರು ಬಾಜುಕ್ಕೆ ಹೋದ್ರಂದ್ರೆ ಕೆಟ್ಟ ವಾಸನೆ ಬರುತ್ತೆ. ಅದನ್ನು ಯಾವಾಗಪ್ಪ ನಾವು ಎದ್ದು ಹೋಗೇವೋ ಅನ್ನಿಸ್ತೈತಿ. ಆದ್ದರಿಂದ ನೀವೇನು ಮಾಡಿರಿ ಅಂದರೆ ಇವ್ನು ಯಾವುದಾಗರ ಒಂದು ನೀವು ಫಾಲೋ ಮಾಡ್ಕೊತ ಹೋದ್ರೆ ಒಂದು ವಾರ ಮಟ್ಟ ನೋಡಿರಿ, ಆವಾಗ ನಿಮಗೆ ಕಡಿಮೆ ಆಗೇ ಆಗ್ತೈತಿ. ಇದುವರೆಗೂ ನನ್ನ ಚಾನಲನ್ನು ಯಾರೆಲ್ಲ ನೋಡಿದ್ದೀರೋ ಅವರೆಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ.